ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷಾ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಥಾಟ್ ಹೋದನ Jan 3rd ಆ್ಯಂಡ್ ಇದು ಓಕೆ ಟುಡೇ I take the first small step no matter how uncertain the path may seem. ಓಕೆ ಅಂದರೆ ಇವತ್ತು ಅದೇನೇ ಆಗಲಿ ಒಂದು ಸ್ಮಾಲ್ ಸ್ಟೆಪ್ನ ತೊಗೊಂಡು ಹೋಗೋಣ. ನೋ ಮ್ಯಾಟರ್ ಅಂದರೆ ನೋ ಮ್ಯಾಟರ್ ಅದೆಷ್ಟೇ ಕಷ್ಟ ಆಗಿದ್ರೂ ಆ ಪಾತಲ್ಲಿ ಅಂದರೆ ಆ ಒಂದು ದಾರಿಯಲ್ಲಿ ನಾವು ಹೋಗೋಣ ಅಂತ. ಅಂದರೆ ನೀವೇನು ಅಂದ್ಕೊಂಡಿರ್ತೀರಾ ಅದ್ರ ಬಗ್ಗೆ ಅದರಲ್ಲಿ ಒಂದು ಫಸ್ಟ್ ಸ್ಟೆಪ್ ತೊಗೊಳ್ಳಿ ಅಂತ. ಬ್ರೇಕ್ಫಾಸ್ಟ್ಗೂ ಮುಂಚೆ ನಾವು ಮಲ್ಟಿ ವಿಟಮಿನ್ ತಗೊಳ್ಳೋಣ. ಇದು ನನ್ನ ಬ್ರೇಕ್ಫಾಸ್ಟ್. 2 ಫುಲ್ ಎಗ್, 1 ಬೋಲ್ಡ್ ಬ್ರೆಡ್, ಹಾಗೆ 1 ಹ್ಯಾಂಡ್ಫುಲ್ ಆಫ್ ಇದು ಏನಂತ ಫ್ರೂಟ್ ಆ್ಯಂಡ್ ನಟ್ಸ್. ಇದರಲ್ಲಿ ಕ್ಯಾಶ್ಯೂಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸೊ ಈಗ ರೆಡಿ ಆದೆ. ನನ್ನ ಜಿಮ್ ಫಿಟ್ನ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇದೆ, ಬ್ಲೂ 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 ಬ್ಲೂ. ಸೊ ಇವತ್ತೇ ನಾನು ಕಲರ್ಫುಲ್ಲಾಗಿ ಹಾಕ್ಕೊಂಡಿರೋದು. ಯೂಶ್ವಲಿ ನಾನೆಲ್ಲ ಬ್ಲ್ಯಾಕ್ ಹಾಕ್ಕೊಂಡು ಹೋಗ್ತಿದ್ದೆ, ಬಟ್ ಇವತ್ತು ಹೀಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಲಂಚ್ ಮಾಡಿ ಜಿಮ್ಗೆ ಹೊರಡಬೇಕು. ಬನ್ನಿ ಹೋಗಿ ಲಂಚ್ ಮಾಡೋಣ. ಇದು ನನ್ನ ಇವತ್ತಿನ ಲಂಚ್. ಇದೇನು ಹೇಳ್ತಾರೆ ಇದಕ್ಕೆ, ಕಾಬೂದಾಲ. ಓಕೆ, ಅದರದ್ದು ಸಾಂಬಾರು ಮತ್ತು 100 grams ಆಫ್ ರೈಸ್ ಆ್ಯಂಡ್ ಚಿಕನ್ 150 grams. ಇವಾಗ ಕುಕ್ಕುಂಬರ್ ತಿಂತಲ್ಲ, ಬಂದ್ಬಿಡ್ತೀನಿ ನಾನು. ಸೊ ಈಗ ಪಪ್ಪಾಯ ತಿಂತಾಯಿದ್ದೀನಿ ಜಿಮ್ಮಿಂದ ಬಂದು. ಆ್ಯಂಡ್ ಇದು ಅಪ್ಲೋಡ್ ಆಗ್ತಿದೆ, ಎಷ್ಟು ಲೇಟ್ ಆಗ್ತಿದೆ ಆಗಲಿಂದ. ಡಿನ್ನರ್ಗೆ 2 ಚಪಾತಿ ಹಾಕ್ಕೊಂಡಿದ್ದೀನಿ ಇವತ್ತು. 2 ಚಪಾತಿ, ಫಿಶ್, ಹಾಗೆ ಇದು ಕಾಬೂಲ್ ದಾಲ್ದು ಮಧ್ಯಾಹ್ನ ಇದೇ ಮಾಡಿದ್ರು, ಸೊ ಅದನ್ನೇ ತಿಂತಾಯಿದ್ದೀನಿ. ಕ್ಯಾರೆಟ್ ಮತ್ತು ಕುಕ್ಕುಂಬರ್. ಇದು ನನ್ನ ಅಂದರೆ ಈಗ ನಾನು 2 ಚಪಾತಿ ತಿಂತಿರೋದಲ್ಲ, ಸೊ ಹೊಟ್ಟೆ ಹಸಿವಿಂದ ಇದು ಸ್ವಲ್ಪ ತಡೆಯುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ವಾರ್ಡ್ರೋಬ್ ಕಲೆಕ್ಷನ್ ಏನೇನಿದೆ ಅಂತ ತೋರಿಸ್ತೀನಿ. ನಾನು ಈಗಷ್ಟೇ ಒಂದು ಸ್ಟೋರಿ ಹಾಕಿದ್ದೆ, ನನ್ನ ವಾರ್ಡ್ರೋಬಲ್ಲಿ ಏನೇನು ತಿಳ್ಕೊಬೇಕಂತ ಹೇಳಿ ಅಂತ. ಆ್ಯಂಡ್ ತುಂಬಾ ಕ್ವೆಶನ್ಸ್ ಬಂದಿದೆ. ಸೊ ಒಂದೊಂದು ಕ್ವೆಶನ್ನ ಪಿಕ್ ಮಾಡಿದ್ದೀನಿ, ನನ್ನ ಸ್ಕ್ರೀನ್ಶಾಟ್ ಇದೆ. ಸೊ ಅದ್ರ ಪ್ರಕಾರ ಎಲ್ಲ ನಾನು ಏನೇನಿದೆ ಅಂತೆಲ್ಲ ತೋರಿಸ್ತಾ ಬರ್ತೀನಿ. ನಾನು ಹೇಗೆ ನನ್ನ ಕ್ಲೋತ್ಸ್ನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ವ್ಯೂ ಅಷ್ಟೇ. ಸೊ ಇದು ನೋಡ್ಬೋದು, ಇಲ್ಲೆಲ್ಲ ಏನಿದು ಶಾರ್ಟ್ ಫ್ರಾಕ್ಸ್ ಆಗಲಿ, ಲಾಂಗ್ ಫ್ರಾಕ್ಸ್ ಆಗಲಿ, ಅದೆಲ್ಲ ಇದೆ. ಆ್ಯಂಡ್ ಚಾರ್ಲಿ, ನೆಕ್ಸ್ಟ್ ಇಲ್ಲೆಲ್ಲ ಜೀನ್ಸ್, ಪ್ಯಾಂಟ್ಸ್ ಮತ್ತು ಎಲ್ಲ ಥರ ಪ್ಯಾಂಟ್ಸ್ ಅಷ್ಟೇ. ಬಾಟಮ್ ವೇರ್ಸ್ ಎಲ್ಲ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಎಲ್ಲ ಸ್ಕರ್ಟ್ಸ್ ಆಗಲಿ ಅಥವಾ ಲಾಂಗ್ ಸ್ಕರ್ಟ್ಸ್ ಆಗಲಿ ಎಲ್ಲ ಈ ಥರ ಎಲ್ಲ ಸ್ಕರ್ಟ್ಸ್ ಥರದೆಲ್ಲ ಇಲ್ಲಿದೆ. ಆ್ಯಂಡ್ ಒಂದು ಸ್ವಲ್ಪ ಜಾಕೆಟ್ಸಲ್ಲಿ ಇಕ್ಕಿದ್ದೀನಿ. ಆ್ಯಂಡ್ ಜಿಮ್ ವೇರ್ಸ್ ಇದೆ, ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ತೊಗೊಬಂದಿಟ್ಟಿದ್ದೀನಿ. ಆ್ಯಂಡ್ ದೆನ್ ಇನ್ನು ಲಾಸ್ಟಲ್ಲಿ ಕಾಟ್ ಸೆಟ್ಸ್ ಇದೆ. ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದರೆ ಈ ಥರದೊಂದು ಏನರಲ್ಲಿ ಮೀಶೋದಲ್ಲಿ ಏನೋ ಆರ್ಡರ್ ಮಾಡಿದ್ದು ನಾನು ಈ ಬಾಕ್ಸ್. ನಾನು ಬೇಕು ಅಂದರೆ ಲಿಂಕ್ ಹೇಳಿ, ಬೇಕು ಅಂದರೆ ಲಿಂಕ್ ಬೇಕು ಅಂತ ಕೇಳಿ, ಆಗ ನಾನು ಲಿಂಕ್ನ ಹಾಕ್ತೀನಿ. ಸೊ ಇದರಲ್ಲಿ ನನ್ನ ಟಾಪ್ಸ್ ಅದು ಇದೆಲ್ಲ ಲೈಕ್ ಈಸಿಯಾಗಿ ಇದರಲ್ಲಿ ಪ್ರಿಸರ್ವ್ ಮಾಡ್ಬೋದು ಅಂತ. ಬಿಕಾಸ್ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಅದರಲ್ಲಿ ನಾನು ಟಾಪ್ಸ್ನೆಲ್ಲ ರೋಲ್ ಮಾಡಿ ಇಕ್ಕಿದ್ದೀನಿ. ಸೊ ಅದು ಈಸಿಯಾಗಿ ನನಗೆ ಸಿಗುತ್ತೆ ಅಂತ. ಆ್ಯಂಡ್ ತುಂಬ ಜಾಸ್ತಿ ಏನು ಸ್ಪೇಸ್ ತೊಗೊಳ್ಳಲ್ಲ, ಸ್ಪೇಷಿಯಸ್ ಆಗಿರುತ್ತೆ. ಸೊ ತುಂಬ ಟಾಪ್ಸ್ ಇಡ್ಬೋದು ಅಂತ. ಸೊ ಇದೆಲ್ಲ ನನ್ನ ಟಾಪ್ಸ್, ಎಲ್ಲ ಟಾಪ್ಸ್. ಹಾಗೆ ಈ ಕಡೆ ಬಂದರೆ ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಎಲ್ಲ ಚೂಡಿದಾರದ್ದು ಎಲ್ಲ ಟ್ರೆಡಿಷ್ನಲ್ ವೇರ್ಸ್ ಎಲ್ಲ ಇಲ್ಲೇ ಇದೆ. ಇದೆಲ್ಲ ಟ್ರೆಡಿಷ್ನಲ್ ವೇರ್ಸ್.
ಆ್ಯಂಡ್ ಲಾಸ್ಟಲ್ಲಿ ಬಂದು ಇದಿದೆ, ಏನು ಹೇಳ್ತಾರೆ, ವಿಂಟರ್ ವೇರ್ ಇದೆ, ಸ್ವಲ್ಪ ಚಳಿ ಇದ್ದಾಗ ಅದೆಲ್ಲ ಹಾಕ್ಕೊಳ್ಳೋಕ್ಕೆ. ಅಗೇನ್ ಇಲ್ಲೇನೂ ಇಲ್ಲ, ಇಲ್ಲಿ ಜಸ್ಟ್ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ, ಮೇಕಪ್ ಅದು ಇದು ಮತ್ತು SFX ಮೇಕಪ್ದು ಅದೆಲ್ಲ ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇದು ನನ್ನ ಸ್ಲಿಪ್ಪರ್ ಕಲೆಕ್ಷನ್ಸ್, ಇದೆಲ್ಲ ಸ್ಲಿಪ್ಪರ್. ಸೊ ಇದಿಷ್ಟು ನನ್ನ ವಾರ್ಡ್ರೂಬ್ಸ್ ಕಲೆಕ್ಷನ್. ಆ್ಯಂಡ್ ಇನ್ನೊಂದು ನನ್ನ ರೂಮಲ್ಲಿರೋ ವಾರ್ಡ್ರೂಬಲ್ಲೆಲ್ಲ ಇದಿದೆ, ಏನು ಹೇಳ್ತಾರೆ, ಲೈಕ್ ಡೈಲಿ ವೇರ್ಸ್ ಆ ಥರ ಎಲ್ಲ ಇಟ್ಟಿದ್ದೀನಿ ಅಷ್ಟೇ. ಮೊದಲನೇ ಕ್ವೆಶ್ಚನ್ ಬಂದು, ವಿಚ್ ಒನ್ ಆಫ್ ದಿ ಔಟ್ಫಿಟ್ ದಟ್ ಯು ಲೈಕ್ ದಿ ಮೋಸ್ಟ್ ಸೇಫ್ಲಿ ಪ್ರಿಸರ್ವ್ಡ್ ಇನ್ ಯೋರ್ ವಾರ್ಡ್ರೂಬ್? ತೋರಿಸ್ತೀನಿ ಯಾವುದು ಅಂತ. ನನಗೆ ಅದು ಫೇವ್ರೆಟ್ ಆ್ಯಂಡ್ ಐ ಶೋ ಯು. ಓಕೆ, ಕಾಣಿಸ್ತಿದೆಯಲ್ಲ. ಸೊ ಇದು ನನ್ನ ಬರ್ಡೇ ಡ್ರೆಸ್, ನೋಡಿರ್ಬೋದು ಪೋಸ್ಟಲ್ಲಿ ಹಾಕ್ಕೊಂಡಿರೋದು. ಆ್ಯಂಡ್ ಇದು ನನಗೆ ಫೇವ್ರೆಟ್ ಆ್ಯಂಡ್ ತುಂಬ ಪ್ರಿಸರ್ವ್ಡ್ ಆಗಿ ಇಕ್ಕಿದ್ದೀನಿ, ಬಿಕಾಸ್ ಇದು ನನಗೆ ಯಾರೋ ಸ್ಪೆಷಲ್ ಪರ್ಸನ್ ಕೊಟ್ಟಿದ್ದು. ಸೊ ದಿಸ್ ಇಸ್ ಲೈಕ್ ಮೈ ಫೇವ್ರೆಟ್ ಅಂತಲೂ ಹೇಳ್ಬೋದು. ಕನ್ನಿಕಾ ಅನ್ನೋರು ಕೇಳಿದ್ದಾರೆ, ಹೌ ಮೆನಿ ಡ್ರೆಸ್ಸಸ್ ಯು ಹ್ಯಾವ್ ಕೆಪ್ಟ್ ಇನ್ ಇಟ್ ಅಂತ. ನಾನು ಇಲ್ಲಿವರೆಗೂ ಕೌಂಟೇ ಮಾಡಿಲ್ಲ, ನಿಮಗೋಸ್ಕರ ಕೌಂಟ್ ಮಾಡ್ತೀನಿ. 1 2 3 4 5 6 ಈ ಲಾಂಗ್ ಫ್ರಾಕ್ಸ್ ಆಗಲಿ ಆ್ಯಂಡ್ ಶಾರ್ಟ್ ಫ್ರಾಕ್ಸ್ ಆಗಲಿ 122 ಇದೆ. నేను 122 ಡ್ರೆಸ್ಸಸ್ ಉಂಡಲ್ಲಿ. ಓಕೆ, ಕಲೆಕ್ಷನ್ಸ್ ಆ್ಯಂಡ್ ನೀವು ನಿಮ್ಮ ಕ್ಲಾತ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಕ್ಕ? ಲೈಕ್ ಯುವರ್ ಔಟ್ಫಿಟ್ಸ್. ಹಳೆಯ ಔಟ್ಫಿಟ್ಸ್ ಎಲ್ಲ ಬೇಕು ಅಂದರೆ ನನ್ನ ಹತ್ರ ಅದರದ್ದು ಲಿಂಕ್ ಇಲ್ಲ. ನಿಮಗೆ ಈಗೀಗ ನಾನು ರೀಸೆಂಟಾಗಿ ಹಾಕಿರೋದಂದರೆ ನಾನು ಒಂದು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಾನೆಲ್ಲ ಕಲೆಕ್ಷನ್ಸ್ ಏನೇನಿದೆ ಅದರದ್ದೆಲ್ಲ ಲಿಂಕ್ನೆಲ್ಲ ಹಾಕಿದ್ದೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಕ್ವೆಶನ್ ಪ್ರಿಯಾಂಕಾ ಪೊನ್ನಪ್ಪ ಅವ್ರು ಕೇಳಿದ್ದಾರೆ, ಕ್ಯಾನ್ ಐ ನೋ ಹೌ ಮೆನಿ ಕುರ್ತಾ ಸೆಟ್ಸ್ ಆರ್ ದೇರ್ ಇನ್ ಯೋರ್ ವಾರ್ಡ್ರೂಬ್? ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ಲೆಟ್ಸ್ ಗೋ. ಇದು ಕುರ್ತಾ ಅಲ್ಲ. ಓಕೆ, 1 2 3 4 5 6 ಓಕೆ, ನನ್ನ ಹತ್ರ ಕುರ್ತಾಸ್ ಆ್ಯಕ್ಚುಲಿ 53 ಅಲ್ಲ, ಇಲ್ಲ 53 ಅಲ್ಲ, ಇನ್ನೂ 3-4 ಅಲ್ಲ ಅಲ್ಲಿದೆ. ಸೊ 53 54 55 56 57, ಎಕ್ಸಾಕ್ಟ್ ಒಂದು 57 58 ಇರಬೇಕು. ಸೊ 58 ಟ್ರೆಡಿಷ್ನಲ್ ವೇರ್ಸ್ ಇರೋದು. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರಂಜಿತಾ ಅವ್ರು ಕೇಳಿದ್ದಾರೆ, ಯೋರ್ ಜೀನ್ಸ್ ಟಾಪ್ ಕಲೆಕ್ಷನ್ ಪ್ಲೀಸ್. ಯಾವ್ದು ಕಲೆಕ್ಷನ್ ಅಂತ ತೋರಿಸ್ಲಿ ಅಂತ ಗೊತ್ತಿಲ್ಲ, ಬಟ್ ನಾನು ರೀಸೆಂಟಾಗಿ ತಂದಿರೋದು ತೋರಿಸ್ತೀನಿ. ಅಂದರೆ ಲೈಕ್ ಓಕೆ ಅನ್ನೋ ಥರ, ಲೈಕ್ ಕಂಫರ್ಟ್ ವೇರ್ ಅಂದರೆ ನನಗೆ ಇದು, ಬಿಕಾಸ್ ಇದರಲ್ಲಿ ಆಲ್ರೆಡಿ ಪ್ಯಾಡೆಡ್ ಇದೆ ಆ್ಯಂಡ್ ಇಟ್ ಈಸ್ ಕಂಫರ್ಟ್ ವೇರಿಂಗ್ ಇಟ್. ಆ್ಯಂಡ್ ಇದು ಸ್ಟ್ರೆಚಬಲ್ ಕೂಡ. ಇದು ಝುಡಿಯೋಲಿ ಇಸ್ಕೊಂಡಿದ್ದು, ಇಟ್ ಈಸ್ ನೈಸ್ ಅಂತ ತೊಗೊಂಡಿದ್ದೀನಿ. ಹಿಂಗೆ ಯಾವ ಥರ ಚೆನ್ನಾಗಿದೆ. ಇದಿನ್ನೂ ಸ್ಟೈಲ್ ಮಾಡಿಲ್ಲ, ಹಾಕೋತೀನಿ ಒಂದಿನ. ನನ್ನ ಜೀನ್ಸ್ ಟಾಪ್ ಕಲೆಕ್ಷನ್ ಕೌಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಇದೆ. ಆಲ್ಮೋಸ್ಟ್ 200 ಇರ್ಬೋದು, ಬಿಕಾಸ್ ಒಂದಿದ್ರಲ್ಲೇ ನಾನು 1 2 3 4 5 6 7 8 9 10 11 12 13 14 15 ಏನೋ ಹೋಗಿದ್ದೀನಿ. ಸೊ 15ನ ಇಷ್ಟು ಬಾಕ್ಸಸ್ ಕೌಂಟ್ ಮಾಡಿದ್ರೆ ತುಂಬಾ ಇದೆ. ಸೊ ಇನ್ನೂ ಡೀಟೇಲಿಂಗ್ ಆಗಬೇಕು ಅಂದರೆ ಇದನ್ನ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ, ಆಗ ತೋರಿಸ್ಬೋದು. ಟೈಲ್ ಪ್ರಿನ್ಸ್ 04 ಅವ್ರು ಕೇಳಿರೋದು, ವಿಚ್ ಒನ್ ಥಿಂಗ್ ವಿಚ್ ಯು ನೆವರ್ ಗೆಟ್ ಟೈರ್ಡ್ ಆಫ್ ವೇರಿಂಗ್? ಒಂದಿದೆ, ಇದು ನನಗೆ ತುಂಬ ಕಂಫರ್ಟ್ ಅಂದರೆ ಇದೆ. ಕಂಫರ್ಟ್ ಎಲ್ಲಿ ಬೇಕಾದ್ರು ಎಷ್ಟು ಸಲ ಬೇಕಾದ್ರೂ ಹಾಕೊಂಡು ಹೋಗ್ತೀನಿ. ದಿಸ್ ಫ್ರಾಕ್ ಥರ, ಇದು ಕಾಟನ್ದು, ಚೆನ್ನಾಗಿದೆ. ಸೊ ಇದು ವೆಸ್ಟರ್ನ್ ಟೈಪು ಸ್ಟೈಲ್ ಮಾಡ್ಬೋದು ಆ್ಯಂಡ್ ಟ್ರೆಡಿಷ್ನಲ್ ಟೈಪು ಸ್ಟೈಲ್ ಮಾಡ್ಬೋದು. ಸೊ ನನಗೆ ಈ ಫ್ರಾಕ್ ಇಷ್ಟ. ಅರ್ಶಿನಿ 0516 ಅವ್ರು ಕೇಳಿರೋದು, ಮೋಸ್ಟ್ ಎಕ್ಸ್ಪೆನ್ಸಿವ್ ಡ್ರೆಸ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಲಿಪ್ಪರ್ ಯಾವುದು ಅಂತ. ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಈ ಬ್ರ್ಯಾಂಡ್ಸ್ ಎಲ್ಲ ಹೇಗೆ ಅಂದರೆ ಪರ್ಟಿಕ್ಯುಲರ್ ಕಲರ್ ಹೇಳ್ತಾರೆ. ಸೊ ಆ ಪರ್ಟಿಕ್ಯುಲರ್ ಕಲರ್ನ ಹುಡ್ಕೊಂಡು ಹೋಗಿದ್ದೆ ಮಾಲ್ಗೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಗ್ರೀನ್ ಅಂತ ಹೇಳಿದರು. ಆ್ಯಂಡ್ ನನ್ನ ಹತ್ರ ಯಾವುದು ಗ್ರೀನ್ ಇರಲಿಲ್ಲ. ಗ್ರೀನ್ ಇತ್ತು ಒಂದು, ಬಟ್ ಅದು ಆ ಇವೆಂಟ್ಗೆ ಚೆನ್ನಾಗಿ ಕಾಣಿಸೋಂಥ ಗ್ರೀನ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಮಾಲ್ಗೆ ಹೋಗಿ ಹುಡುಕಿ ಎಲ್ಲ ಕಡೆ ಹುಡುಕಿದೆ. ಈವನ್ ಸ್ಟ್ರೀಟ್ ಅಂದರೆ ಇದು ಚರ್ಚ್ ಸ್ಟ್ರೀಟ್ ಆಗಲಿ ಎಲ್ಲ ಕಡೆ ನೋಡಿದೆ. ಬಟ್ ನನಗೆ ಇಷ್ಟ ಆಗಿರೋಂಥ ಕಂಫರ್ಟ್ ಆಗಿರೋಂಥ ಡ್ರೆಸ್ ಎಲ್ಲೂ ಸಿಕ್ಕಿಲ್ಲ ಅಂತ ನಾನು ಮಾಲಲ್ಲಿ ಹುಡುಕಿದಾಗ ಈ ಫಾರ್ ಎವರ್ ನ್ಯೂ ಅಲ್ಲಿ ಒಂದು ಇಸ್ಕೊಂಡಿದ್ದು. ಐ ಶೋ ಯು. ಇದು
ಅಯ್ಯೋ ಸಾರಿ ಇದು ಬಟನ್ ಹಾಕಿಲ್ಲ. ಆ್ಯಂಡ್ ಈ ಬ್ಲೇಸರ್ ಡ್ರೆಸ್ ಇದ್ರದ್ದು ಕಾಸ್ಟ್ ಆ್ಯಕ್ಚುಲಿ ನಾನು ಅರ್ಜೆಂಟ್ ಹೋಗಿ ಆಯಿತು ಬೇಗ ಇದೊಂದೇ ಇರೋದು ನೆಕ್ಸ್ಟ್ ಡೇ ಇವೆಂಟ್ ಹೋಗಬೇಕು ಅಂದಾಗ ತೊಗೊಂಡಿದ್ದು. ಇದರ ಪ್ರೈಸ್ ಬಂದು 8600. ಶಾಕ್ ಆಯ್ತಾ ನೈನಾ? ಎಂತ ಆಗಲೇಬೇಕಂದ. ಇದು ನನ್ನ ಬರ್ಡೇ ಡ್ರೆಸ್ ಈ ಬ್ಲ್ಯಾಕ್, ಇದು ಅಷ್ಟೇ ಆ್ಯಲೆನ್ ಸೋಲಿದು. ಆ್ಯಂಡ್ ಬಟ್ ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ, ಇದ್ರಲ್ಲಿ ಟ್ಯಾಗ್ ಇರಲ್ಲ ಎಲ್ಲಿ ತೆಗ್ದುಬಿಟ್ಟಿದ್ದೀನಿ. ಇದ್ರದ್ದು ಪ್ರೈಸ್ ಐ ಥಿಂಕ್ ಒಂದು 5000 ಪ್ಲಸ್ ಏನೋ ಇದೆ, ನಂಗೆ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಎಕ್ಸ್ಪೆನ್ಸಿವ್ ಅದು, ಸೆಕೆಂಡ್ ಎಕ್ಸ್ಪೆನ್ಸಿವ್ ಇದೆ ಇರೋದು. ಹಾಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಟ್ವೇರ್ ಅಂದರೆ ಸ್ಲಿಪ್ಪರ್ ಅಂತ ಕೇಳಿದ್ದೀರಾ, ತೋರಿಸ್ತೀನಿ. ಶೂಸ್ ಇದು ಆ್ಯಕ್ಚುಲಿ ರೀಸೆಂಟ್, ಇದು ಲಿಮಿಟೆಡ್ ಎಡಿಷನ್ ಇತ್ತು ಅಂತ ಪೂಮಾದಲ್ಲಿ ತೊಗೊಂಡಿದ್ದು. ಸೊ ಇದ್ರದ್ದು ಪ್ರೈಸ್ ಗೆಸ್ ಮಾಡಿ. ಗೆಸ್ ಮಾಡು ನೈನಾ. ಇಟ್ ಈಸ್ 11,999. 12,000. ಸೊ ಇದು ಎಕ್ಸ್ಪೆನ್ಸಿವ್. ಆ್ಯಂಡ್ ಇದು ನ್ಯೂ ಕಲೆಕ್ಷನ್ ಅಂತ ತೋರಿಸ್ತೀನಿ, ಒಂದು ನಿಮಿಷ. ನೈನಾ ಹೆಲ್ಪ್ ಮೀ. ಸೊ ಇದು ಶೂಸ್. ಸೊ ಇದು ಲಿಮಿಟೆಡ್ ಎಡಿಷನ್ ಇತ್ತು. ಆ್ಯಂಡ್ ಈ ಥರ ಶೂ ನನ್ನ ಹತ್ರ ಇರಲಿಲ್ಲ. ಇದ್ರದ್ದು ಸೋಲ್ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ ಅಷ್ಟೇ. ಚೆನ್ನಾಗಿದೆ ಪೂಮಾದು. ನೋ ದಿಸ್ ಇಸ್ ನೈಸ್. ಸೊ ಇದು ಎಕ್ಸ್ಪೆನ್ಸಿವ್ ಅಂತ ಇದನ್ನ ವೆಲ್ವೆಟ್ದು ಕ್ಲಾತಲ್ಲಿ ಹಾಕಿ ಕೊಟ್ಟಿದ್ದಾರೆ, ನೈಸ್. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾ ಲೇಸ್ ಕೂಡ ಕೊಟ್ಟಿದ್ದಾರೆ. ಹೌ ಕ್ಯೂಟ್ ಅಲ್ವಾ? ಸೊ ಇದು ನನ್ನ ಮೋಸ್ಟ್ ಅಂದರೆ ಇದೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ನಾನು ಕೊಟ್ಟಿರೋದು. ಅದಕ್ಕೆ ಇದಂದರೆ ಇದೆ, ಇದು ನನ್ನ ಬರ್ಡೇಗಂತ ಇಸ್ಕೊಂಡಿದ್ದಿದ್ದು. ಸೊ ದಿಸ್ ಸ್ಲಿಪ್ಪರ್ ಇಲ್ಲಿ ಹೊಸದು ಹಾಗೆ ಇದೆ, ಒಂದು ಸಲ ಹಾಕಿರೋದಷ್ಟೇ. ಸೊ ಕ್ಲೀನ್. ಸೊ ಇದು ಇಲ್ಲಿ ಬಾಡಿ ಕೇರ್ಸ್ ಅನ್ನೋರು ಯಾರೋ ಕೇಳಿದ್ದಾರೆ, ಹೌ ಮೆನಿ ಶೂಸ್ ಯು ಹ್ಯಾವ್ ಆ್ಯಂಡ್ ವಾಟ್ ಆರ್ ದೋಸ್ ಅಂತ. ಎಷ್ಟು ನನ್ನ ಹತ್ರ ಪೇರ್ಸ್ ಇದೆ ಅಂತ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಇನ್ನೂ ಪೇರ್ಸ್ ಬೇರೆ ಎಲ್ಲ ಕೆಳಗಡೆ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ ಈಗ ಆಚೆ. ಸೊ 1 2 ಕೆಳಗಡೆ 32 33 34. ನಾನು ಜಿಮ್ ಶೂಸ್ನು ಸೇರಿಸಿದ್ರೆ 35 ಪೇರ್ಸ್ ಇದೆ. ಸೊ 35 ಪೇರ್ಸ್ ಆಫ್ ಫುಟ್ವೇರ್ಸ್. ಆ್ಯಂಡ್ ನಂದು ಒಂದು ಸ್ಕೆಚಸ್ ಒಂದು ಸ್ಲಿಪ್ಪರ್ ಇದೆ, ಫ್ಲಿಪ್ ಫ್ಲಾಪ್ ಇದೆ. ಸೊ ಅದು 36. ಸೊ ಟೋಟಲ್ ಆಗಿ 36 ಪೇರ್ಸ್ ಆಫ್ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ ಆ್ಯಂಡ್ ಹೀಲ್ಸ್ ಎಲ್ಲ ಇದೆ. ಸಾಕು, ಅಷ್ಟೇ ಸಾಕು. ಇಲ್ಲಿ ಯಾರೋ ಒಬ್ಬರು ಕೇಳಿದ್ದಾರೆ ದಟ್ ಹೂ ಈಸ್ ಇನ್ ಯೋರ್ ವಾರ್ಡ್ರೋಬ್ ಆಫ್ ದಿ ಹಾರ್ಟ್ ಅಂತ. ಇಟ್ಸ್ ಯು. ಓಕೆ. ಸೊ ಐ ಥಿಂಕ್ ನಿಮಗೆ ನನ್ನ ಒಂದು ವಾರ್ಡ್ರೋಬ್ ಕಲೆಕ್ಷನ್ ಟೋರ್ ಇಷ್ಟ ಆಯಿತು ಅಂತ. ಅಷ್ಟೇ, ಇವತ್ತಿಗೆ ಈ ವಾರ್ಡ್ರೋಬ್ದು ಮುಗೀತು. ಇವತ್ತಿನ ಡೇನ ಬೇಗ ಎಂಡ್ ಮಾಡೋಣ, ಬಿಕಾಸ್ ಬೇಗ ಮಲ್ಕೊಬೇಕು ಇವತ್ತು ಅಟ್ಲೀಸ್ಟ್. ಓಕೆ, ಇಲ್ಲಿ ಯಾರೋ ಕೇಳ್ತಾ ಇದ್ದಾರೆ, ಇದು ಹೆಸರು ಗೊತ್ತಾಗ್ತಲ್ಲ ಬಿಕಾಸ್ ದಿ HK143 ಅನ್ನೋರು ಕೇಳ್ತಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಜಿಮ್ಗೆ ಹೋಗ್ತಾರೆ, ನಿಮ್ಮಷ್ಟು ಕಮ್ಮಿ ತಿನ್ನೋಲ್ಲ, ನೀವು ಏನು ವರ್ಕೌಟ್ ಮಾಡ್ತಾ ಇದ್ದೀರಾ, HRX ಪ್ರಾಡಕ್ಟ್ಸ್ ತಗೊಳ್ಳೋದು ಹೇಗೆ? ಲವ್ ಫ್ರಮ್ ದುರ್ಗಾ, ನಮ್ಮ ಸ್ವರ್ಗ, ಜೈ ಕರುನಾಡು. ನೀವು ಕಮೆಂಟ್ ರಿಪ್ಲೈ ಕೊಡ್ತೀರಾ ಅಂತ ನಂಬಿಕೆ ಇಟ್ಟು ಕಮೆಂಟ್ ಹಾಕಿದ್ದೀನಿ. ಪ್ಲೀಸ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳಿ, ಅದಕ್ಕೋಸ್ಕರನೇ ನಿಮ್ಮದೇ ಫಸ್ಟ್ ಕಮೆಂಟ್ನ ಓದ್ತಾ ಇದ್ದೀನಿ. ನಾನು ಕಮ್ಮಿ ತಿಂತೀನಿ, ಯಾಕಂದರೆ ನಾನು ನನ್ನ ಬಾಡಿ ಫ್ಯಾಟ್ ಅಷ್ಟಿರೋದ್ರಿಂದ ನನಗೇನು ಫುಡ್ ಇಂಟೇಕ್ ಮಾಡಬೇಕಂತ ನಾನು ಕ್ಯಾಲ್ಕುಲೇಟ್ ಮಾಡಿ ನಾನು ತಿಂತಾ ಇರೋದು. ನನ್ನ ಕ್ಯಾಲರೀಸ್ ಅಷ್ಟೇ ಇರಬೇಕು, ಅಷ್ಟೇ ತಿಂತಾಯಿದ್ದೀನಿ. ಆ್ಯಂಡ್ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ತೊಗೊಬೇಕು. ಅದಕ್ಕೆ ಕ್ಯಾರೆಟ್ ಆಗಲಿ, ಚಪಾತಿ ಮತ್ತು ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ಇದೆಲ್ಲ ಜಾಸ್ತಿ ಇಂಟೇಕ್ ಮಾಡ್ತೀನಿ. ಸೊ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈವನ್ ಫಿಶ್ ಕೂಡ ಹೈ ಪ್ರೋಟೀನ್.
ಸೊ ಪ್ರೋಟೀನ್ ಮತ್ತು ಫೈಬರ್ ಇಂಟೇಕ್ ಜಾಸ್ತಿ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಫ್ಯಾಟ್ ಲಾಸ್ ಆಗಬೇಕು. ಆ್ಯಂಡ್ ಇವನ್ ಇನ್ನೊಂದು ಕೇಳಿರಿ, HRX ಪ್ರಾಡಕ್ಟ್ ತೊಗೊಳ್ಳೋದು ಹೇಗೆ ಅಂತ. ನಾನು HRX ಪ್ರಾಡಕ್ಟ್ ಯಾವುದು ತೊಗೋತಾ ಇಲ್ಲ. ಅವತ್ತು ಜಸ್ಟ್ ಒಂದು HRX ಒಂದು ಫುಡ್ ಆರ್ಡ್ರ್ ಮಾಡಿದ್ದೆ, ಯಾಕಂದರೆ ಮನೇಲಿ ನಮ್ಮಮ್ಮ ಚಿಕನ್ ಮಾಡಿರಲಿಲ್ಲ ನ್ಯೂ ಇಯರ್ ದಿನ. ಸೊ ಇಲ್ಲ ಮಾಡಬಾರ್ದು ಅಂತಂದಿದ್ರು, ಅದಕ್ಕೆ ನಾನು ಆಚೆಗಡೆ ತರಿಸಿ ತಿಂದಿದ್ದೆ. ಸೊ ಅದಕ್ಕೋಸ್ಕರ ಅಷ್ಟೇ ಅವತ್ತು ಆ ಬರ್ಗರ್ ತಿಂದಿದ್ದು. ಅದು ಬಿಟ್ಟರೆ ನಾನು ದಿನ ಏನು ತೊಗೊಳ್ಳಲ್ಲ, ಎಮರ್ಜೆನ್ಸಿ ಇದ್ದಾಗ ಮಾತ್ರ. ರತೀಶ್ 7986 ಅವ್ರು ಹೇಳಿದ್ದಾರೆ, ಹಾಯ್ ಅಕ್ಕ, ನಾನು ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದವರೆಲ್ಲ ಬಿಟ್ಟು ಹೋದರು, ಆವಾಗ ತುಂಬ ಬೇಜಾರಾಯಿತು. ಬಟ್ ನಿಮ್ಮ ವ್ಲಾಗ್ಸ್ ಅದೇ ಟೈಮ್ ಬಂತು, ಸೊ ನಾನು ನಿಮ್ಮ ಹಾಗೆ ಅಲೋನ್ ಅಕ್ಕ, ಯು ಆರ್ ಮೈ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಯಾವತ್ತೂ ಅಲೋನಾಗಿರಲಿಲ್ಲ, ಬಿಕಾಸ್ ನನಗೆ ನೀವೆಲ್ಲರೂ ಇದ್ರಿ, ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ರಿ, ನೀವೆಲ್ಲರೂ ನನ್ನ ಜೊತೆ ಇದ್ರಿ. ಇವಾಗ ನೀವೀಗ ಅಲೋನಾಗಿದ್ದೀರಾ ಅಂದ ಮಾತ್ರಕ್ಕೆ ಅಲೋನಲ್ಲ, ನಾನಿದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಅದಕ್ಕೋಸ್ಕರನೇ ನಿಮ್ಮ ಕಮೆಂಟ್ ಕೂಡ ಓದ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಗೊತ್ತಿರಲಿ ದಟ್ ಐ ಆಮ್ ದೇರ್ ಫಾರ್ ಯು ಆಲ್ ಅಂತ. ದೀಕ್ಷಿತಾ HR8720 ಅವ್ರು ಹೇಳಿದ್ದಾರೆ, hi sis, nowadays you are too dull because I had saw many previous videos. You are so happy and you're bold girl. We want you to become like that again. Whatever happened in your life, don't bother about it. Be happy sis, lots of love. ನಾನು ಡಲ್ಲಾಗಿಲ್ಲ, ತುಂಬ ಖುಷಿಯಾಗೇ ಇದ್ದೀನಿ. ಬಟ್ ತುಂಬ ಸ್ಟ್ರೆಸ್ ಆಗ್ತಿದೆ ಅಷ್ಟೇ, ಬಿಕಾಸ್ ಡೈಲಿ ವ್ಲಾಗ್ ಮಾಡಿ, ಎಡಿಟ್ ಮಾಡಿ, ಮಲ್ಕೊಂಡು ಜಿಮ್ಗೆ ಹೋಗಿ ಅದು ಇದು ಮಾಡಿ ತುಂಬ ಬ್ಯುಸಿಯಾಗಿರೋದ್ರಿಂದ ಆ ಸ್ಟ್ರೆಸ್ಫುಲ್ಲಿಂದ ನಿಮಗೆ ಆ ಡಲ್ ಫೇಸ್ ಕಾಣಿಸುತ್ತೆ ಹೊರತು ನಾನು ನಿಜವಾಗ್ಲೂ ಡಲ್ ಇಲ್ಲ. ಐ ಆಮ್ ವೆರಿ 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 ಹ್ಯಾಪಿ. ನನಗೆ ನನ್ನ ಸುತ್ತಮುತ್ತ ಈಗಿರೋ ಜನಗಳಂತೂ ನನ್ನ ತುಂಬಾ ಹ್ಯಾಪಿಯಾಗಿ ಇಟ್ಕೋತಾರೆ. ಸೊ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ದೀಪಿಕಾ ಎಮ್ ಅವ್ರು ಹೇಳಿದ್ದಾರೆ, ದೃಷ್ಟಿ ಆಗುತ್ತೆ, ದೃಷ್ಟಿ ಬೀಳುತ್ತೆ ಅಂತೀರ ಯಾವಾಗಲೂ. ನಾವು ಜನಗಳು ನೋಡಿದ್ರೆ ಅಲ್ವಾ ನಿಮ್ಮ ವೀಡಿಯೋಸ್ನ ನಿಮಗೆ ಅಮೌಂಟ್ ಬರೋದು, ಅದು ಹೇಗೆ ದೃಷ್ಟಿ ಆಗುತ್ತೆ ಅಂತ ಯಾವಾಗಲೂ ಹೇಳ್ತೀರಾ. ನಾನು ದೃಷ್ಟಿ ಆಗುತ್ತೆ ಅಂತ ಹೇಳಿದ್ದು, ದೃಷ್ಟಿ ಅನ್ನೋದು ಅಂದರೆ ಏನು ಹೇಳ್ತಾರೆ, ನನಗೆ ಒಳ್ಳೇದು ಬಯಸೋರಿಂದ ಬರಲ್ಲ ದೃಷ್ಟಿ. ನನಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಇಲ್ಲ, ಅಂದರೆ ಏನು ಹೇಳ್ತಾರೆ, ಜಲಸಿ ಯಾರಿಗಿರುತ್ತೋ ಅವರಿಂದ ಅಷ್ಟೇ ನನಗೆ ದೃಷ್ಟಿ ಬೀಳೋದು. ನಿಮ್ಮಿಂದಂತೂ ಖಂಡಿತವಾಗ್ಲೂ ಇಲ್ಲ, ಬಿಕಾಸ್ ನನಗೆ ಗೊತ್ತು ನಿಮಗೆಲ್ಲ ನನಗಂದರೆ ಇಷ್ಟ ಅಂತ. ಸೊ ನನ್ನ ಇಷ್ಟಪಡೋರು ಯಾವತ್ತೂ ನನಗೆ ಕಣ್ಬೀಳಲ್ಲ. ಅದು ಬಿದ್ದರೂ ದಟ್ ಈಸ್ ಫೈನ್, ಬಿಕಾಸ್ ಬೆಳೆಸೋರು ನೀವೇ, ಬೀಳಿಸೋರು ನೀವೇ. ಸೊ ಇಟ್ ಈಸ್ ಅಪ್ ಟು ಯು. ನಾನು ದೃಷ್ಟಿ ಕಣ್ಣು ಅಂತ ಹೇಳಿದ್ದು ಏನು ಹೇಳ್ತಾರೆ, ನನ್ನ ಆಗದೆ ಇರೋರು ಯಾರೇ ಇದ್ದಾರೆ ಅವ್ರಿಗಷ್ಟೇ ಹೇಳ್ತಿರೋದು ಹೊರತು ನಿಮಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಐ ಲವ್ ಯು ಆಲ್. ಇದೊಂದು ಕಮೆಂಟ್ ನನಗೆ ಕಣ್ಣಲ್ಲಿ ನೀರು ಬರೋಷ್ಟು ಇದಾಯಿತು, ಅಂದರೆ ಹಾರ್ಟಿಗೆ ಟಚ್ ಆಯಿತು. ಟಾಕ್ ವಿತ್ ಅಂಕಿತ್ ಅವರು ಹೇಳಿರೋದು, ಯು ಆರ್ ರಿಯಲಿ ಸ್ಟ್ರಾಂಗ್ ಆ್ಯಂಡ್ ಯುವರ್ ಸಬ್ಸ್ಕ್ರೈಬರ್ಸ್ ಆಲ್ಸೋ ಸೋ ಸ್ಟ್ರಾಂಗ್, ಬಿಕಾಸ್ ಸ್ಟ್ರಾಂಗ್ ಪೀಪಲ್ ವಾಚ್ only strong influencers. It's you akka, and please one tip for speak English, please reply ಮಾಡಿ. and your content also unique, stay strong akka. Of course, thank you so much. ಆ ಒಂದು ವರ್ಡ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು. ಮೋನಿಶಾ ಅವ್ರು ಹೇಳ್ತಾ ಇದ್ದಾರೆ, ಹಾಯ್, ಐ ನೀಡ್ ದಿ ಡಯಟ್ ಆ್ಯಂಡ್ ವರ್ಕೌಟ್ ಪ್ಲಾನ್ ಸೋ ಬ್ಯಾಡ್ ಆ್ಯಂಡ್ ಯು ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್ ಇನ್ ದಿ ಡಿಸ್ಕ್ರಿಪ್ಷನ್ ಟು ಪಿಂಗ್ ಯು ಸಪ್ರೇಟ್ಲಿ. ಡೂ ಒನ್ ಥಿಂಗ್, ನನ್ನೊಂದು ಫಿಟ್ ಆ್ಯಂಡ್ ಫಾಕ್ಸಿ ಪೇಜ್ ಇದೆ, ಅಂದರೆ ವರ್ಕೌಟ್ ಅಂದರೆ ನನ್ನ ಜಿಮ್ ವರ್ಕೌಟ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಆ ಪೇಜ್ ಇದೆ, ಅಲ್ಲಿ ಹೋಗಿ ಕಮೆಂಟ್ ಮಾಡಿ, ಅಂದರೆ ಕಮೆಂಟ್ ಇನ್ ದ ಸೆನ್ಸ್ ಮೆಸೇಜ್ ಮಾಡಿ. ನಾನು ಇವಾಗೊಂದು ಇದಾದಮೇಲೆ ನೆಕ್ಸ್ಟ್ ಐ ಪೋಸ್ಟ್ ಏನು ಹೇಳ್ತಾರೆ, ಒಂದು ಪೋಸ್ಟ್ ಹಾಕ್ತೀನಿ, ಏನೇನು ಡೀಟೇಲ್ಸ್ ಬೇಕು ಅಂತ ಹಾಕಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಬಿಕಾಸ್ ಐ ನೋ ಹೌ ಗರ್ಲ್ಸ್ ಸ್ಟ್ರಗಲ್. ತುಂಬ ವೆಯ್ಟ್ ಗೇನ್ ಆದಾಗ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನಾಗುತ್ತೆ ಅಂತ ನನಗೆ ಗೊತ್ತು, ನನಗೆ ಅರ್ಥ ಆಗುತ್ತೆ. ದೇರ್ ಆರ್ ರೀಸನ್ಸ್ ಆಯಿತಾ. ಇನ್ನು ಒಬ್ಬರು ಹೆಲ್ದಿಯಾಗಿರ್ತಾರೆ, ಅಂದರೆ ಹೆಲ್ದಿ ರಿಲೇಷನ್ಶಿಪ್ ಆಗಲಿ ಅಥವಾ ಹೆಲ್ದಿ ಎನ್ವಾನ್ಮೆಂಟ್ ಆಗಲಿ, ಇದರಲ್ಲೆಲ್ಲ ಇದ್ದಾಗ ದೇ ಅಫ್ಕೋರ್ಸ್ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಬಿಕಾಸ್ ಅವ್ರನ್ನ ಪ್ರೀತಿಸೋರು ಅವ್ರು ಯಾವತ್ತೂ ಹೇಳಲ್ಲ ನೀನು ದಪ್ಪ ಆಗಿದೆಯಾ ಹಂಗೆ ಹಿಂಗೆ ಅಂತ ಹೇಳಲ್ಲ. ಅವ್ರೇನು ಮಾಡ್ತಾರೆ, ಜಸ್ಟ್ ಎಂಜಾಯ್ ಅಷ್ಟೇ, ತಿಂತಾರೆ, ಆರಾಮಾಗಿರ್ತಾರೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಡಯಟ್ ಮೇಲೆಲ್ಲ. ಸೊ ಯು ಲವ್ ಟು ಹೀಟ್ ವಿತ್ ಯುವರ್ ಫೇವ್ರೆಟ್ ಪರ್ಸನ್ಸ್. ಈ ಥರ ಆಗೋಗಿ ಅಂದರೆ ವೆಯ್ಟ್ ಗೇನ್ ಆಗುತ್ತೆ.
ಬಟ್ ದಟ್ಸ್ ಓಕೆ. ಬಟ್ ನಿಮಗೆ ಅನಿಸಿದ್ರೆ ನೀವು ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ನನ್ನ ಫ್ಯಾಟ್ಗಿ ನನ್ನದು ಇದು ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಯುವರ್ ಬಾಡಿ ಯುವರ್ ವಿಶ್. ನಿಮ್ಗೇನು ಅನಿಸುತ್ತೋ ನೀವು ಅದನ್ನ ಮಾಡಿ. ನಿಮಗೆ ಡಯಟ್ ಮಾಡಬೇಕು, ಓಕೆ ನಾನು ಆಗಬೇಕು ಅಂದರೆ ಮಾತ್ರ ಮಾಡಿ. ಬೇರೆ ಯಾರೋ ಹೇಳಿದ್ರು ಅನ್ನೋದಕ್ಕೋಸ್ಕರ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ಯಾ ಓಕೆ. ಹರ್ಷಿತಾ ಗೌಡ ಅವ್ರು ಹೇಳ್ತಿದ್ದಾರೆ ಪೇರೆಂಟ್ಸ್ನ ಯೂಸ್ ಮಾಡಲ್ಲ ಅಂತ ಹೇಳ್ದಲ್ವ, ಅದು ಸ್ವಲ್ಪ ಓವರ್ ಅನ್ನಿಸ್ತು. ಓವರ್ ಅಂತಲ್ಲ, ಇಟ್ ಈಸ್ ಜಸ್ಟ್ ಅ ಥಾಟ್. ಯಾಕಂದರೆ ಈಗ ನಾನು ಅದು ನನಗೆ ಅನ್ನಿಸ್ತದೆ. ಬಿಕಾಸ್ ಅವ್ರನ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ಅಫ್ಕೋರ್ಸ್ ಇಟ್ ಈಸ್ ಯೂಸಿಂಗ್ ಅಂತಲೇ. ಈಗ ನಿಮ್ಮ ಚಾನಲ್ ನಿಮ್ಮ ಹೆಸರಂತ ಇದ್ದಾಗ ಬೇರೆ ಯಾರೇ ಪರ್ಸನ್ಸ್ ಆ ವ್ಲಾಗಲ್ಲಿ ಬಂದ್ರೂ ಇಟ್ ಈಸ್ ಲೈಕ್ ಯೂಸಿಂಗ್ ಅಂತಲೇ ಆಗೋದು. ಸೊ ಡೋಂಟ್ ಅಂತ ನಾನು ಹೇಳ್ತಿರೋದಷ್ಟೇ. ನಾನು ಮಾಡಲ್ಲ ಅಂತ ಹೇಳ್ತಿರೋದು. ಐ ಡೋಂಟ್ ಲೈಕ್ ಟು ಯೂಸ್ ಪೀಪಲ್ಸ್. ನನ್ನ ವ್ಲಾಗ್ಸಲ್ಲಿ ಬೇರೆ ಯಾರು ಕಾಣಿಸ್ಕೊಂಡ್ರೂ ಥಿಂಕ್ ದಟ್ ದೇ ಆರ್ ಸ್ಪೆಷಲ್. ಏನಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ಆ ಪರ್ಸನ್ಸ್ ಎಲ್ಲ ಆ ವ್ಲಾಗಲ್ಲಿ ಕಾಣಿಸ್ಕೊಬೇಕು. ಸೊ ನಮ್ಮಮ್ಮ ಅಪ್ಪ ನಾನು ಯಾವುದಾದ್ರು ಸ್ಪೆಷಲ್ ಒಕೇಶನ್ಸ್ ಏನೋ ಸ್ಪೆಷಲ್ ಇದ್ದಾಗ ಮಾತ್ರ ಆ ವ್ಲಾಗಲ್ಲಿ ತರ್ತೀನಿ ಹೊರತು ಸುಮ್ಮನೆ ಡೈಲಿ ತರಲ್ಲ. ಬಿಕಾಸ್ ದೇವರು ಯಾವಾಗಲೂ ಕಾಣಿಸ್ಕೋತಾ ಇರಬಾರ್ದು. ಯಾವಾಗಾದರೂ ಒಂದು ಸಲ ಪ್ರತ್ಯಕ್ಷ ಆಗಬೇಕು. ಸೊ ಯಾ, ಐ ಹೋಪ್ ನಿಮಗೆ ಅದು ಅರ್ಥ ಆಗಿದೆ ಅಂತ. ಕ್ಯಾನ್ ವಿ ವರ್ಕೌಟ್ ಆನ್ ಮೆನ್ಸ್ಟ್ರಲ್ ಸೈಕಲ್ ಡೇಸ್? ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಎಲ್ಲರೂ ನಿಮ್ಗೆ ಅದೇ ಡೇ ಮಾಡಬೇಕು, ಈ ಡೇ ಮಾಡಬಾರ್ದು, ಆ ಡೇ ಮಾಡಬಾರ್ದು ಅಂತ ಏನೂ ಇಲ್ಲ. ಯು ಕ್ಯಾನ್ ಡೂ ಇಟ್. ಬಟ್ ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ, ತುಂಬ ಏನು ಹೇಳ್ತಾರೆ ವೆಯ್ಟ್ಸ್ ಎಲ್ಲ ಎತ್ತೋದೆಲ್ಲ ಮಾಡಬೇಡಿ. ಜಸ್ಟ್ ವಾಕ್ ಅಷ್ಟೇ. ವಾಕಿಂಗ್ ಈಸ್ ವೆರಿ ಗುಡ್. ವಾಕ್ ಮಾಡಿದಾಗ ಏನಾಗುತ್ತೆ, ಅದೊಂದು ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಇಟ್ ಈಸ್ ಗುಡ್ ಫಾರ್ ಯು ಅಷ್ಟೇ. ಯಾ, ಮ್ಯಾನಿಫೆಸ್ಟೇಷನ್ ಜರ್ನಲ್ ಬುಕ್ನ ಮರಿಬೇಡಿ. ಈಗ ನಾನು ಬರೀಬೇಕು, ಬರೆದು ಮಲ್ಕೊಬೇಕು ಆ್ಯಂಡ್ ಎಡಿಟ್ ಮಾಡಿ ಮಲ್ಕೊಬೇಕು. ಸೊ ಮ್ಯಾನಿಫೆಸ್ಟೇಷನ್ ಏನೇನಿದೆ ಅದನ್ನೆಲ್ಲ ಬರೀರಿ. ಬರೆದು ಬೇಗ ಮಲ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಿ ಸೇಫ್. ಎಲ್ರಿಗೂ ಗುಡ್ ನೈಟ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ವರ್ಷ ಕಾವೇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು ಆಲ್. ಟೇಕ್ ಕೇರ್. ಸಿ ಯಾ. ಬಾಯ್.